ಹಾಯ್, ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್. ಇವತ್ತಿನ ದಾಲ್ ಕಿಚಡಿ ಹೇಗೆ ಮಾಡೋದಂತ ಹೇಳ್ಕೊಡ್ತಿದ್ದೀನಿ. ಮೊದಲಿಗೆ ಒಂದು ಚಿಕ್ಕ ಗ್ಲಾಸಲ್ಲಿ ತೊಗರಿ ಬೇಳೆನ ತೊಗೊಂಡಿದ್ದೀವಿ. ಅದೇ ಗ್ಲಾಸಲ್ಲಿ ಅದೇ ಪ್ರಮಾಣದಲ್ಲಿ ಹೆಸರು ಬೇಳೆ ಕೂಡ ತೊಗೊಂಡಿದ್ದೀವಿ. ಒಗ್ಗರಣೆಗೆ ಟೊಮೊಟೊ ಒಂದೆರಡು, ಈರುಳ್ಳಿ ಒಂದೆರಡು, ಹಸಿಮೆಣ್ಸಿನ್ಕಾಯಿ ಇಲ್ಲ ಇದಕ್ಕೆ ಒಣಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು ಅಷ್ಟೇ ತೊಗೊಂಡಿರೋ. ಹಸಿಮೆಣ್ಸಿನ್ಕಾಯಿ ಹಾಕೋದಿದ್ರೆ ಹಾಕ್ಬೋದು. ಒಂದು ಪಾವಿನಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೀವಿ ಆಲ್ರೆಡಿ. ಅದಕ್ಕೆ ನಾವು ಎತ್ತಿಟ್ಕೊಂಡಿರೋಂಥ ತೊಗರಿಬೇಳೆ ಮತ್ತು ಹೆಸರು ಬೇಳೆನ ಆ್ಯಡ್ ಮಾಡಿ ಇದಕ್ಕೆ ಬೇಕಾದಷ್ಟು ನೀರನ್ನು ಆ್ಯಡ್ ಮಾಡ್ತಿದ್ದೀವಿ. ನೀರು ಆ್ಯಡ್ ಮಾಡಿ 4-5 ಮೆತ್ತು ಆಗೋಷ್ಟು ಇದು ರೈಸು ಮತ್ತು ಬೇಳೆ ಚೆನ್ನಾಗಿ ಮೆತ್ತಗಾದ್ರೆ ಟೇಸ್ಟಿಯಾಗಿರುತ್ತೆ. ಇದು ಮೆತ್ತಗಾಗೋಷ್ಟು ವಿಷಲ್ನ ಓಡಿಸ್ಬೇಕು. ಒಂದು 4-5 ವಿಷಲ್ ಹೊಡ್ಸಿದ ನಂತರ ಈ ರೀತಿ ಆಗುತ್ತೆ. ಇದು ಸ್ವಲ್ಪ ಗಟ್ಟಿ ಆದರೆ ಕೂಡ ಮತ್ತು ಇದಕ್ಕೆ ಬಿಸಿನೀರನ್ನು ಕಾಯಿಸ್ಕೊಂಡು ಇದಕ್ಕೆ ಹಾಕಿ ತೆಳ್ಳಗೆ ಮಾಡ್ಕೋಬೋದು. ಬೇಕಿದ್ದರೆ ಇದು ಮಕ್ಕಳಿಗೂ ಕೂಡ ತಿನ್ನಿಸ್ಬೋದು. ಒಗ್ಗರಣೆಗೆ ನೋಡಿ, ಪ್ಯಾನ್ ತಗೊಂಡು 2-3 ಸ್ಪೂನ್ ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಅದಕ್ಕೆ ಹಾಕಿ ಒಗ್ಗರಣೆಗೆ ಎತ್ತಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪನ್ನ ಹಾಕ್ತೀವಿ. ಇದಕ್ಕೆ ತರಕಾರಿ ಕೂಡ ಆ್ಯಡ್ ಮಾಡ್ಬೋದು. ಬೇಕಾದರೆ ಬೀನ್ಸು, ಕ್ಯಾರೆಟ್ ಎಲ್ಲ ಆ್ಯಡ್ ಮಾಡ್ಕೋಬೋದು. ನಾನೇನೂ ಆ್ಯಡ್ ಮಾಡ್ಕೊಂಡಿಲ್ಲ. ಕರಿಬೇವು, ಈರುಳ್ಳಿ, ಟೊಮೆಟೊ ಎಲ್ಲ ಆ್ಯಡ್ ಮಾಡ್ಕೊಂಡು ಇದು ಚೆನ್ನಾಗಿ ಫ್ರೈ ಆಗಿ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಿದ್ದೀವಿ ಇದ್ರ ಜೊತೆಗೇ. ಆಮೇಲಿಂದ ಇದಕ್ಕೆ ಗರಂ ಮಸಾಲ ಮತ್ತು ಅರಿಶಿನ ಪುಡಿ ಹಾಕ್ತಿದ್ದೀವಿ. ಹಾಕಿದ ನಂತರ ನೀಟಾಗಿ ಫ್ರೈ ಆಗಿದ ಮೇಲೆ ಇದು ನೋಡಿ, ಸ್ಮ್ಯಾಶ್ ಮಾಡ್ಕೊಂಡಿರೋದು ಈ ರೀತಿಯಾಗಿದೆ. ಇದಕ್ಕೆ ಬಿಸಿನೀರು ಸ್ವಲ್ಪ ಆ್ಯಡ್ ಮಾಡಿ ತೆಳ್ಳಗೆ ಮಾಡ್ಕೊತಿದ್ದೀವಿ ನಾವು ಕೂಡ, ಸ್ವಲ್ಪ ಗಟ್ಟಿಯಾಗಿದ್ರ ಕಾರಣ. ಇದು ನೀಟಾಗಿ ಕಲಿಸ್ಬೇಕು. ಕಲಸಿದಾದ್ಮೇಲೆ ಈ ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿ. ಇದು ಈ ರೀತಿ ಆದಮೇಲೆ ಒಗ್ಗರಣೆ ಕೂಡ ರೆಡಿಯಾಗಿದೆ. ನೀಟಾಗಿ ಫ್ರೈ ಆಗಿದ ನಂತರ ಖಾರದ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಗರಂ ಮಸಾಲ ಮತ್ತು ಅರಿಶಿನ ಪುಡಿ ಹಾಕ್ತಿದ್ದೀವಿ. ಇದು ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ, ಇದು ರೈಸ್ ಏನು ಮಾಡ್ಕೊಂಡಿದ್ದೀವಲ್ಲ ರೈಸು ಬೇಳೆದು, ಅದಕ್ಕೆ ಒಗ್ಗರಣೆನ ಆ್ಯಡ್ ಮಾಡಿಕೊಂಡು ನೀಟಾಗಿ ಕಲಿಸ್ಬೇಕು. ಇದನ್ನು ಬಿಸಿ ಬಿಸಿ ತಿಂದರೆ ಸಖತ್ ಟೇಸ್ಟಿಯಾಗಿರುತ್ತೆ ಇದು ದಾಲ್ ಕಿಚಡಿ. ನೀಟಾಗಿ ಕಲಸಿದ ನಂತರ ಈ ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿ. ತುಂಬ ಸಖತ್ ಟೇಸ್ಟಿಯಾಗಿತ್ತು. 1 ಪಾವ್ ಮಾಡಿದ್ದು ನಾವಿದು. 1 ಪಾವಿಂದ ಇದು ಇಷ್ಟಿದೆ. ಲಾಸ್ಟಾಗೆ ತುಪ್ಪ ಆ್ಯಡ್ ಮಾಡ್ಕೋಬೋದು, ಆಪ್ಷನಲ್ಲಿದು. ತುಪ್ಪ ಆ್ಯಡ್ ಮಾಡ್ಕೊಂಡು ಸರ್ವ್ ಮಾಡ್ಕೊಂಡು ತಿಂದರೆ ಸಖತ್ ಟೇಸ್ಟಿಯಾಗಿತ್ತು. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗೆ ಕೂಡ ತಿನ್ನಿಸ್ಬೋದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾದ ದಾಲ್ ಕಿಚಡಿ ರೆಸಿಪಿ ರೆಡಿಯಾಗಿದೆ. ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.